ತೊಗೊಂಡು ಒಳಗೆ ಬಂದು ನಾವು ಪಾಯಿಂಟ್ ಪಾಪ ಅಲ್ಲೆಲ್ಲ ನಮ್ಮ ಎಂ ಬಿ ಪಾಟೀಲ್ ಅವ್ರ ಕೈಲಿ ಹೇಳಿಸ್ತಾರೆ. ಪಾಪ ಅವ್ರು ದೊಡ್ಡವರಿದ್ದಾರೆ, ಹಿರಿಯರಿದ್ದಾರೆ, ಮಂತ್ರಿಗಳಾಗಿ ಭಾಳಷ್ಟು ಕೆಲಸ ಮಾಡಿರ್ತಕ್ಕಂಥ ಅನುಭವ ಇದೆ. ಪಾಪ ಅವರು ಹೇಳ್ತಾರೆ ಅನಿತಾ ಕುಮಾರಸ್ವಾಮಿ ಅವ್ರದ್ದು 100 ಎಕರೆ ಜಮೀನಿದೆ ಇಲ್ಲಿ. ನಾನು ಎಂ ಬಿ ಪಾಟೀಲ್ ಸಾಹೇಬ್ರೆ, ಪಾಪ ಯಾರ ಈ ಪೋಲಿ ಪಕ್ಕಾಲಿಗಳು ಮಾತಾಡಿದ್ರು ಅಂತ ನೀವ್ಯಾಕೆ ನಿಮ್ಮ ಬಾಯಿನ ಹೊಲ್ಸು ಮಾಡ್ಕೊತೀರಿ? ನಿಮ್ಮ ಯಾಕೆ ಹೊಲ್ಸು ಮಾಡ್ಕೊತಾ ಇದ್ದೀರಿ ಸ್ವಾಮಿ? ಇವ್ರು ಯಾರೋ ಪೋಲಿ ಪಕ್ಕಾಲಿಗಳು ಹೇಳ್ತಾರೆ, ಆದಿ ಬೀದಿಲಿ ಹೇಳ್ತಾರೆ ಅಂತ ಮೊನ್ನೆ ಪೋಸ್ಟರ್ ಅಂಟಿಸಿದ್ರು, ಇವತ್ತು ಪೋಸ್ಟರ್ ಅಂಟಿಸವ್ರೆ. ನಾನು ಬೆಳಗ್ಗೆ ಕುಮಾರಣ್ಣ ಡೆಲ್ಲಿಲಿದ್ದರು, ಮಾತನಾಡಿದೆ, ಎಸ್ ಪಿಗೆ ಮಾತಾಡಿದ್ದೀನಿ, ಐ ಜಿಗೆ ಮಾತಾಡಿದ್ದೀನಿ ಅಂದರು, ನಾನು ಇನ್ಸ್ಪೆಕ್ಟ್ರಿಗೂ ಮಾತಾಡಿದ್ದೀನಿ. ಎಸ್ ಪಿ ಅವ್ರಿಗೆ ದಯಮಾಡಿ ತಾವು ಎಸ್ ಪಿ ಅವರೇ ಈ ವಿಚಾರದಲ್ಲಿ ನೀವು ಕ್ರಮ ತಗೊಳ್ಳಿಲ್ಲ ಅಂದರೆ ನಾವು ಯಾರಿಗೂ ಎದುರೋರಲ್ಲ, ನಾವು ಮುಕ್ತವಾಗಿ ನಾವು ಯಾರು ಕಳ್ಳರ ಥರ ರಾತ್ರಿ ಹೊತ್ತು ಬಂದು ಪೋಸ್ಟರ್ ಅಂಟಿಸೋರಲ್ಲ. ಇಡೀ ನಮ್ಮ ಸಂಘಟನೆ ಮೂಲಕ ಪೋಸ್ಟರ್ ಅಭಿಯಾನವನ್ನು ಮಾಡ್ತೀವಿ, ಹಗಲಲ್ಲಿ ಮಾಡ್ತೀವಿ. ಸರ್ಕಾರಕ್ಕೆ DC ಕಚೇರಿ ಮುಂದೆ ಅಂಟಿಸ್ತೀವಿ, ಎಸ್ ಪಿ ಕಚೇರಿ ಮುಂದೆ ಅಂಟಿಸ್ತೀವಿ. ಅದೇನು ಕಾನೂನು ತಗೋತೀರೋ ಅದೆಲ್ಲಿ ನಮ್ಮ ಜೈಲ್ಗೆ ಹಾಕ್ತಿರೋ ಹಾಕಿ, ನೀವು ಯಾವ ಕೇಸ್ ಹಾಕ್ತಿರೋ ಹಾಕಿ. ಇದನ್ನು ಕಡಿವಾಣ ಹಾಕೋಕ್ಕಾಗಲ್ವಾ ನೀವು? ನಾವು ಡೇ 1 ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿಲ್ವಾ? ಏನು ನಡೀತಾ ಇದೆ ಇಲ್ಲಿ? ಏನು ತುಗಲಕ್ ದರ್ಬಾರ? ನಾವು ಯಾರು ಬದುಕಲೇಬಾರ್ದ ರೈತರಲ್ಲಿ? ದಯಮಾಡಿ ಇದಕ್ಕೆ ಮಾನ್ಯ ಪೊಲೀಸ್ ವರಿಷ್ಠಾಧಿಕಾರಿಗಳಲ್ಲಿ ಈ ಕ್ಷಣದಿಂದ ಇವತ್ತು ಪೊಲೀಸ್ ಕಂಪ್ಲೇಂಟ್ ಕೊಡಿಸ್ತಾ ಇದ್ದೀನಿ. ನೀವು CC ಫುಟೇಜ್ನ ಕ್ಯಾಮ್ರಾ ಫುಟೇಜ್ನ ತೆಗೆದುಕೊಂಡು ಅವ್ರ ಮೇಲೆ ಕ್ರಮ ತಗೊಳ್ಳಿಲ್ಲ ಅಂದರೆ ಅವ್ರು ಯಾರು ಅಂಟಿಸ್ತಾ ಇದ್ದಾರೆ ಅಂತ ನನ್ನ ಹತ್ರ ಮಾಹಿತಿ ಇದೆ, ನನ್ನ ಹತ್ರ ಕೇಳಿ ಹೇಳ್ತೀನಿ.